ಅಂತ ಬಿಟ್ಟು ಕಟ್ಟೋದು. ಆರ್ ಸಿ ಬಿ ಗೆಲ್ಬೋದು, ಕಳ್ಸರೆಲ್ಲ ಆಡಿ ನೋಡಿದ್ರೆ ಗೆಲ್ಬೋದು. ಅದು ವಿರಾಟ್ ಕೊಹ್ಲಿ ಬೇರೆ ಚಂದ ಮಾಡಿ ಆಡ್ಲಲ್ಲ ಲಾಸ್ಟ್ ಸತಿ, ಹಂಗಾಗಿ ಈ ಸತಿ ಅವ್ನು ಚಂದ ಆಡ್ಬೋದು. ಹೇಳಕ್ಕಾಗಲ್ಲಪ್ಪ ಇವ್ರು ಯಾವಾಗ ಯಾವಾಗ ಏನೇನ್ ಮಾಡ್ತಾರೆ ಅಂತ. ಎಂಥದೇ ಆದ್ರೆ ಯಾರು ಗೆದ್ರು ಯಾರು ಸೋತ್ರು ದುಡ್ಡು ನಂಗೆ ಬರ್ಬೇಕು, ಆ ತರ ಏನಾರು ಪ್ಲಾನ್ ಮಾಡ್ಬೇಕಪ್ಪ. ಈ ಐಡಿಯಾ ಚೆನ್ನಾಗಿದೆ, ಬರ್ಲಿ ಈಗ ಬರ್ತಾನೆ. ಏನೋ ಮೇಡಮ್ ಅವ್ರು ಭಾಳ ಯೋಚನೆ ಮಾಡ್ತಾ ನಿಂತಿರಲ್ಲ, ಯಾರಿಗೆ ಗುಂಡಿ ತೋಡ್ಬೇಕು ಅಂತ. ಸಾಕು ಸುಮ್ಮನಿರು ಮಾರಾಯ, ನೀ ಹೇಳೋದ್ ನೋಡ್ರೆ ನಾನು ಯಾವಾಗ್ಲೂ ನಿಂಗೆ ಮೋಸನೇ ಮಾಡ್ತೀನಿ ಅನ್ಬೇಕು. ಯಾರಿಗೆ ಮೋಸ ಮಾಡಿದ್ರು ನಿಂಗೆ ಮೋಸ ಮಾಡಲ್ಲ ಆತ, ಬಾ ಸಾಕು. ಅಲ್ಲ ಚಿನ್ನಾರಿ ಅವರೆಲ್ಲ ಎಂತ ಮಾಡ್ತಾ ಇದಾರೆ ಗೊತ್ತಾ, ಬೆಟ್ಸ್ ಕೊಡ್ತಾ ಇದಾರೆ ಮಾರತಿ, ಇವತ್ತು ಮ್ಯಾಚ್ ಯಾರು ಗೆಲ್ತಾರೆ ಅಂತ. ಹೌದಣ್ಣ, ನಾನು ನೀನು ಕಟ್ಟಣ ಹಂಗಾರೆ. ಕಟ್ಟನ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಮತ್ತು ಅವ್ರ ಹತ್ರ ಎಲ್ಲ ಯಾರು ಇದು ಮಾಡ್ತಾರೆ ಅಂತ ನಿನ್ನೆ ಯೋಚನೆ ಮಾಡ್ತಾ ಬರ್ತಿದ್ದೆ, ನೋಡಿದ್ರೆ ನೀ ಇಲ್ಲೇ ಇದ್ದೀಯ. ಹಂಗಾರೆ ಹೇಳು ಬೆಸ್ಟ್ ಅಂತ. ನೀನೇ ಹೇಳು. ಮಾತಿಗೆ ತಪ್ಪಬಾರ್ದು, ಮತ್ತೆ ನೀನು ಒಳ್ಳೆ ರೀತಿಲಿ ಆಣೆ ಹಾಕ್ಬೇಕಪ್ಪ ನೀನು. ದೇವರಣೆ ಮರತೆ, ನಾ ಏನು ಹೇಳ್ತೀನೋ ಅದಕ್ಕೆ ಒಪ್ಪಿಗೆತೀನಿ ಆಯ್ತಾ, ಇಲ್ಲೇನು ಡಿಸೈಡ್ ಆಗ್ತದೋ ಅದಕ್ಕೆ ಒಪ್ಪಿಗೆತೀನಿ. ಹ್ಞೂ ಕಣ, ಏನ್ ಗೊತ್ತಾ, ಆರ್ ಸಿ ಬಿ ಗೆದ್ರೆ ನೀನ್ ನಂಗೆ 100 ರೂಪಾಯಿ ಕೊಡ್ಬೇಕು.